ನಮ್ಮ ಹಿಂದಿನ ವಿಡಿಯೋದಲ್ಲಿ ವೇದವ್ಯಾಸರು ಸಹ ಮಹಾಭಾರತದಲ್ಲಿ ಪಾತ್ರವಾಗಿ ಬರುತ್ತಾರೆ ಅಂತ ಹೇಳಿದ್ದೆ. ಈಗ ಆ ಸನ್ನಿವೇಶಗಳನ್ನು ನೋಡೋಣ. ವೇದವ್ಯಾಸರು ಪರಾಶರರ ಜೊತೆ ಜ್ಞಾನಾರ್ಜನೆಗೆ ಹೊರಡುತ್ತಾರೆ. ಹೀಗೆ ಕಾಲ ಉರುಳುತ್ತದೆ. ಕುರುರಾಜ ಶಂತನು ಸತ್ಯವತಿಯನ್ನು ನೋಡಿ ಮೋಹಿತನಾಗುತ್ತಾನೆ. ಅವಳನ್ನು ವಿವಾಹವಾಗುತ್ತಾನೆ. ಶಂತನು ಮತ್ತು ಗಂಗೆಯ ಪುತ್ರ ಭೀಷ್ಮನು ಜೀವನ ಪರ್ಯಂತ ಬ್ರಹ್ಮಚರ್ಯವನ್ನು ಸ್ವೀಕರಿಸುತ್ತಾನೆ. ಮುಂದೆ ಶಂತನು ಮತ್ತು ಸತ್ಯವತಿಗೆ ಚಿತ್ರಾಂಗದ ಹಾಗೂ ವಿಚಿತ್ರವೀರ್ಯ ಎಂಬ ಗಂಡು ಮಕ್ಕಳು ಜನಿಸುತ್ತಾರೆ. ಕಾಲಾನಂತರದಲ್ಲಿ ಇಬ್ಬರು ಅಕಾಲಿಕ ಮರಣವನ್ನಪ್ಪುತ್ತಾರೆ. ವಿಚಿತ್ರವೀರ್ಯ ಅಂಬಿಕೆ ಮತ್ತು ಅಂಬಾಲಿಕೆ ಎಂಬ ರಾಜಕುಮಾರಿಯರನ್ನು ವಿವಾಹವಾಗಿರುತ್ತಾನೆ. ವಿವಾಹದ ನಂತರ ಬಹಳ ಕಾಲ ಬದುಕದೆ ಅಸುನೀಗುತ್ತಾನೆ. ಆಗ ಕುರುಸಿಂಹಾಸನ ವಾರಸುದಾರರಿಲ್ಲದೆ ಬರಿದಾಗುತ್ತದೆ. ಸತ್ಯವತಿ ಭೀಷ್ಮನನ್ನು ಕರೆದು ವಿಧವಾ ರಾಣಿಯರನ್ನು ವಿವಾಹವಾಗುವಂತೆ ಕೇಳುತ್ತಾಳೆ. ಆದರೆ ಭೀಷ್ಮನು ವಚನಬದ್ಧನಾಗಿದ್ದರಿಂದ ತಿರಸ್ಕರಿಸುತ್ತಾನೆ. ಆಗ ಸತ್ಯವತಿ ತನ್ನ ಮಗ ವೇದವ್ಯಾಸನನ್ನು ನೆನೆಸಿಕೊಳ್ಳುತ್ತಾಳೆ. ಕೂಡಲೇ ವೇದವ್ಯಾಸರು ಅರಮನೆಗೆ ಬರುತ್ತಾರೆ. ಸತ್ಯವತಿ ವೇದವ್ಯಾಸರಿಗೆ ತನ್ನ ಸೊಸೆಯಂದಿರಿಗೆ ನೀನು ನಿಯೋಗದ ಮೂಲಕ ಮಕ್ಕಳನ್ನು ದಯಪಾಲಿಸು ಎಂದು ಕೇಳುತ್ತಾಳೆ. ವೇದವ್ಯಾಸರು ಸರಿ ಎಂದು ಒಪ್ಪಿ ಸೂಕ್ತ ಸಮಯದಲ್ಲಿ ಮತ್ತೆ ಬರುತ್ತೇನೆ, ಈಗ ಕಾಲ ಪ್ರಶಸ್ತವಾಗಿಲ್ಲ ಎಂದು ಹೇಳುತ್ತಾರೆ. ಆದರೆ ಸತ್ಯವತಿ ಕೂಡಲೇ ಈ ಕಾರ್ಯ ಮಾಡಬೇಕೆಂದು ಆದೇಶಿಸುತ್ತಾಳೆ. ವ್ಯಾಸರು ತಾಯಿಯ ಆದೇಶಾನುಸಾರ ಅಂಬಿಕೆಯ ಕೊಠಡಿಗೆ ತೆರಳುತ್ತಾರೆ. ವ್ಯಾಸರು ಬಹಳ ವರ್ಷಗಳ ಕಾಲ ತಪಸ್ಸಿನಲ್ಲಿದ್ದರಿಂದ ಅವರ ರೂಪ ಭಯಂಕರವಾಗಿತ್ತು. ಅಂಬಿಕೆ ವೇದವ್ಯಾಸರನ್ನು ನೋಡಿ ಕಣ್ಣು ಮುಚ್ಚಿಕೊಳ್ಳುತ್ತಾಳೆ. ನಂತರ ಅಂಬಾಲಿಕೆಯ ಬಳಿ ಹೋದಾಗ ಆಕೆ ವ್ಯಾಸರನ್ನು ನೋಡಿ ಭಯದಿಂದ ಬಿಳಿಚಿಕೊಳ್ಳುತ್ತಾಳೆ. ವ್ಯಾಸರು ಸತ್ಯವತಿಯ ಬಳಿ ಬಂದು ನಿಯೋಗ ಯಶಸ್ವಿಯಾಗಿದೆ, ಆದರೆ ಅವರಿಬ್ಬರೂ ಹೆದರಿದ್ದರಿಂದ ಅಂಬಿಕೆಗೆ ಕುರುಡ ಪುತ್ರ ಹಾಗೂ ಅಂಬಾಲಿಕೆಗೆ ಬಿಳಿಚಿಕೊಂಡ ದುರ್ಬಲ ಪುತ್ರ ಹುಟ್ಟುತ್ತಾನೆ ಎನ್ನುತ್ತಾರೆ. ಸತ್ಯವತಿ ಇದನ್ನು ತಿಳಿದು ಮತ್ತೆ ಅಂಬಿಕೆಯ ಬಳಿ ತೆರಳಲು ಹೇಳುತ್ತಾಳೆ. ವ್ಯಾಸರು ಹಾಗೆಯೇ ಮಾಡಲು ಈ ಬಾರಿ ಅಂಬಿಕೆ ತನ್ನ ದಾಸಿಯನ್ನು ಕಳಿಸುತ್ತಾಳೆ. ಹೀಗಾಗಿ ಅಂಬಿಕೆಗೆ ಕುರುಡನಾದ ಧೃತರಾಷ್ಟ್ರ, ಅಂಬಾಲಿಕೆಗೆ ಪಾಂಡು ಮತ್ತು ದಾಸಿಗೆ ಧರ್ಮದ ಪ್ರತಿರೂಪವಾದ ವಿದುರನು ಜನಿಸುತ್ತಾನೆ.